नमः प्रणवार्थाय शुद्धज्ञानैकमूर्तये निर्मलाय प्रशान्ताय श्रीगुरुदक्षिणामूर्तये नमः। ಶ್ವೇತವಸ್ತ್ರದ ಪ್ರಶಾಂತ ಮುಖಮುದ್ರೆಯ ಮೌನದಲ್ಲಿಯೇ ಕಡೆ ಮೊದಲ ಕಾರ್ಯದ ಉಪದೇಶ ನೀಡುವ ನಿಶ್ಶಬ್ದಂ ಬ್ರಹ್ಮಮುಚ್ಯತೆ ಎಂಬ ಉಪನಿಷದ್ ವಚನದಂತೆ ಕಳೆದ 40ಕ್ಕೂ ಹೆಚ್ಚು ವರ್ಷಗಳಿಂದ ಮೌನ ತಪಸ್ವಿಗಳಾಗಿದ್ದಾರೆ ಪರಮ ಪೂಜ್ಯ ಶ್ರೀ ಜಡೆಯ ಶಾಂತಲಿಂಗ ಸ್ವಾಮಿಗಳವರು. ಶಿವಮೊಗ್ಗ ಜಿಲ್ಲೆ ಸಹ್ಯಾದ್ರಿ ತಪ್ಪಲಿನ ಸುಂದರವಾದ ಪರಿಸರದಲ್ಲಿನ ಸೊರಬ ತಾಲೂಕಿನ ವರದಾ ನದಿ ತೀರದಿಂದ ಅನತಿ ದೂರದಲ್ಲಿರುವ ಜಡೆ ಗ್ರಾಮದ ಹಿರೇಮಠದಲ್ಲಿ ಸಜ್ಜನ ಸಾತ್ವಿಕ ದಂಪತಿಗಳಾದ ಸಿದ್ದಬಸವಯ್ಯ ಮತ್ತು ಚೆನ್ನವೀರಮ್ಮ ಎಂಬ ದಂಪತಿಗಳಿಗೆ 9ನೇ ಮಗುವಾಗಿ ಜನ್ಮ ತಾಳಿದ್ದು ಕೊಟ್ಟೂರು ಸ್ವಾಮಿ. ಸಿದ್ದಬಸವಯ್ಯನವರದು ಬಡ ಕುಟುಂಬ. ವಾರಾನ್ನದ ಸಹಾಯದಿಂದ ತಮ್ಮ ಶಿಕ್ಷಣವನ್ನು ಪೂರೈಸಿ ಜಂಗಮ ಸೇವೆ, ಅಧ್ಯಾಪನ ಹಾಗೂ ಆತ್ಮಸಾಧನೆ ಹೀಗೆ ಒಂದೊಂದೇ ಮೆಟ್ಟಲನ್ನು ಏರುತ್ತಾ ಸಾಗುತ್ತಾರೆ ಕೊಟ್ಟೂರು ಸ್ವಾಮಿ. ವೀರಶೈವ ಧರ್ಮ ಮತ್ತು ಸಮಾಜ ಸುಧಾರಕರಾದ ಲಿಂಗೈಕ್ಯ ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಹಾನಗಲ್ಲ ಕುಮಾರಸ್ವಾಮಿಗಳವರ ಜೀವನ ಚರಿತ್ರೆಯನ್ನು ತನ್ನ ತಾಯಿಯವರಿಗೆ ಓದಿ ಹೇಳುವಾಗ ಅಧ್ಯಾತ್ಮದ ಕಡೆ ಒಲವು ಬೆಳೆಸಿಕೊಂಡ ಕೊಟ್ಟೂರು ಸ್ವಾಮಿ ಮಠಮಾನ್ಯಗಳ ಮೋಹಕ್ಕೊಳಗಾಗದೆ ಶಿವಯೋಗ ಸಾಧನೆಯ ಸಂಕಲ್ಪ ಮಾಡಿದ್ದ ಕೊಟ್ಟೂರು ಸ್ವಾಮಿಗಳು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ನೆಲೆಯೂರಲು ತಮಗೆ ನೆರವಾಗಿದ್ದ ಹುಬ್ಬಳ್ಳಿ 3000 ಮಠದ ಜಗದ್ಗುರುಗಳವರ ಅಪ್ಪಣೆಯ ಮೇರೆಗೆ 1972ರಲ್ಲಿ ಮಹಾರಾಷ್ಟ್ರದ ದುಧನಿ ಪಟ್ಟಣದಲ್ಲಿರುವ ಶ್ರೀ ಶಾಂತಲಿಂಗೇಶ್ವರ ವಿರಕ್ತ ಮಠಾಧ್ಯಕ್ಷರಾಗಿ ಪಟ್ಟಾಧಿಕಾರ ವಹಿಸಬೇಕಾಯಿತು. ಕೊಟ್ಟೂರು ಸ್ವಾಮಿ ಎಂಬ ಹೆಸರು ಶ್ರೀಮನ್ನಿರಂಜನ ಪ್ರಣವ ಸ್ವರೂಪಿ ಜಡೆಯ ಶಾಂತಲಿಂಗ ಮಹಾಸ್ವಾಮಿಗಳು ಎಂದು ಮರುನಾಮಕರಣವಾಯಿತು. ಮಠದ ಜವಾಬ್ದಾರಿ ಬಂದ ಮೇಲೆ ಶಿವಯೋಗ ಸಾಧನೆಯ ಜೊತೆಗೆ ಸಮಾಜ ಸುಧಾರಣೆಯ ಕಾರ್ಯವನ್ನೂ ಪ್ರಾರಂಭ ಮಾಡಿದ ಶ್ರೀಗಳು ದಯವೇ ಧರ್ಮದ ಮೂಲ ಎಂಬ ಮಾತಿನಂತೆ ನಿಂಬಾಳ ಗ್ರಾಮದಲ್ಲಿ ಪ್ರಾಣಿ ಬಲಿಯನ್ನು ತಡೆದದ್ದು, ಸುತ್ತಮುತ್ತಲ ಗ್ರಾಮಗಳಲ್ಲಿ ಮಹಿಳೆಯರ ಮುಖಾಂತರ ಜಾಗೃತಿ